ಈ ದಿನ ತಾವೆಲ್ಲ ಬಂದಿದ್ದೀರಾ, ಕೊರತೆ ನಿರ್ಮೂಲನಾ ಮಂಡಳಿಗೆ ಬಂದಿದ್ದೀರಾ, ಕಮಿಷನರ್ ಸಾಹೇಬ್ರನ್ನ ಭೇಟಿಯಾಗಿದ್ದೀರಾ, ನಮ್ಮ ಸಮಸ್ಯೆ ಏನಿದೆ ಉನ್ನತ ಮಟ್ಟದ ಅಧಿಕಾರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಏನ್ ಎಕ್ಸಾಕ್ಟ್ ಸಮಸ್ಯೆ ಹೇಳಿ ಸರ್. ನನ್ನ ಹೆಸರು ಮನೋಜ್ ಕುಮಾರ್ ಸಿ ಅಂತ, ಜೈಭೀಮ್ ಜನಪರ ವೇದಿಕೆ ಸ್ಟೇಟ್ ಪ್ರೆಸಿಡೆಂಟ್. ಆಮೇಲೆ ಜೀವನಹಳ್ಳಿ ನಾರಾಯಣ ಅವರ ದಲಿತ ಸಂಘಟನೆ ಒಕ್ಕೂಟದಲ್ಲಿ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ ಸರ್. ಏನಂದ್ರೆ ಈ ಸ್ತಂಭದಲ್ಲಿ ನಡೀತಿರುವಂತ ಅವ್ಯವಹಾರಗಳನ್ನ ತಡಿಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಏನು ಅಂತಂದ್ರೆ ಈಗ ಸ್ಲಮ್ಮಲ್ಲಿ ಏನ್ ಮಾಡ್ತಾ ಇದಾರೆ, ಎಲ್ಲರಿಗೂ ಮನೆಗಳು ಬಡವ್ರಿಗೆ ಅಂತ ಕಟ್ತಾರೆ, ಆದ್ರೆ ಬಡವ್ರಿಗೆ ಯಾರಿಗೂ ಕೊಡ್ತಾ ಇಲ್ಲ. ಈ ದುಡ್ಡುಗಳು ತಗೊಂಡು ಯಾರು ದುಡ್ಡುಗಳು ಕೊಡ್ತಾರೆ ಅಂತವ್ರಿಗೆ ಮನೆಗಳನ್ನ ಕೊಡುವಂತ ಕೆಲಸಗಳು ಮಾಡ್ತಾ ಇದಾರೆ ಸ್ಲಮ್ಮೋಡ ಅಧಿಕಾರಿಗಳು. ಯಾರಾದ್ರೂ ಸಂಬಂಧಪಟ್ಟಿರೋರೆಲ್ಲ ಇದಕ್ಕೆಲ್ಲ ಸೇರ್ಕೊಂಡು ಆ ರೀತಿ ಕೊಡ್ತಾ ಇದಾರೆ. ಅದನ್ನ ಕರೆಕ್ಟ್ ಆಗಿ ಕೆಲಸ ಮಾಡ್ತಲ್ಲ ಸರ್, ಯಾವ್ದು ಅಧಿಕಾರಿಗಳು ಕರೆಕ್ಟ್ ಆಗಿ ಕೆಲಸ ಮಾಡ್ತಲ್ಲ. ಅದ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಸರ್ಕಾರದವರು ಇದ್ರ ಮೇಲೆ ಗಮನ ಕೊಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಇದು ಏನಾಗಿದೆ ಅಂದ್ರೆ ನೋಡಿ ಸರ್, ಈ ವಾರ್ಡಿನಲ್ಲಿ ಮನೆ ಕಟ್ಬಿಟ್ಟು 40 ಮನೆ ಕಟ್ತಾರೆ. ಇಲ್ಲಿನ ಸ್ಥಳೀಯರಿಗೆ, ಇಲ್ಲಿನ ಕೊರತೆ ಪ್ರದೇಶದಲ್ಲಿ ವಾಸವಾಗಿರೋ ನಿವಾಸಿಗಳಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿನ ವಾರ್ಡಿನ ಜನಗಳಿಗೆ ಕೊಡಲ್ಲ. ಪಕ್ಕದ ವಾರ್ಡವನು ನಾನು ದುಡ್ಡು ಕೊಡ್ತೀವಿ ಅಂದ ತಕ್ಷಣ ಪಕ್ಕದ ವಾರ್ಡವ್ರಿಗೆ ಕೊಟ್ಬಿಡ್ತಾರೆ ಮನೆಗಳನ್ನ. ಅದು ಯಾವ ರೀತಿ ಇವ್ರು ಮಾಡ್ಬೋದು? ಇವರ ರೂಲ್ಸ್ ಎಲ್ಲ ಅವೆಲ್ಲ ಇದೆಯಾ ನೋಡಿ. ರೂಲ್ಸ್ ನೆಲ್ಲ ಬ್ರೇಕ್ ಮಾಡ್ಕೊಂಡು ಇವ್ರ ರೀತಿ ಎಲ್ಲ ಕೆಲಸಗಳು ಮಾಡ್ತಾ ಇದಾರೆ. ಆದ್ರೂ ಯಾರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂತಲ್ಲ. ಸರ್ಕಾರದವ್ರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕಾನೂನು ಕ್ರಮ ಕೈಗೊಳ್ಬೇಕು ಇವ್ರ ಮೇಲೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಇದೇ ರೀತಿ ಮನೆಗಳು ಇದ್ರೂ ಸಹ ಇವಾಗ ಒಬ್ರು ಮನೆ ಕೊಟ್ರೆ ಅವ್ರು ಇನ್ನೊಬ್ರು ರೆಂಟಿಗೆ ಒಂದ್ ಮನೆ ಕೊಡ್ತಾರೆ. ಅವ್ರ ತಂದೆ ತಾಯಿ ವಯಸ್ಸಲ್ಲಿ ಒಂದ್ ಮನೆ ಇರುತ್ತೆ, 4 ಮನೆ 5 ಮನೆ ಕೊಟ್ಟಿರ್ತಾರೆ. ಇಲ್ಲಿ ಸರ್ ಮನೆ ಕೆಲ್ಸಕ್ಕೆ ಹೋಗೋರ್ಗೆ, ಇಲ್ಲಿ ಕಷ್ಟಪಟ್ಕೊಂಡು ಕಷ್ಟಕರವಾದ ಜೀವನ ನಡೆಸ್ತಾರೆ ಅವ್ರಿಗೆ, ಕೂಲಿ ಕೆಲಸ ಮಾಡೋಂಥವ್ರಿಗೆ, ಕಾರ್ಮಿಕರು ಅಂತವ್ರಿಗೆ ಮನೆ ಕೊಡ್ತೀವಿ ಅಂದವ್ರಿಗೆ ಒಬ್ರಿಗೂ ಮನೆಗಳು ಕೊಟ್ಟಿಲ್ಲ. ಅಲ್ಲಿ ಫಲಾನುಭವಿಗಳು ಇನ್ನ ತುಂಬಾ ಜನ ಇದ್ರೂ ಸಹ 105 ಅಗ್ರವಾದ ದಾಸೋಹಿ ವಾರ್ಡ್ ಸರ್ ಇದು ನಾನು ಹೇಳ್ತಾ ಇರೋದು. ಅಗ್ರವಾದ ದಾಸೋಹಿಲಿ ಅಲ್ಲಿ ಫಲಾನುಭವಿಗಳು ಇದ್ರೂ ಸಹ 106 ರಾಜ್ಕುಮಾರ್ ವಾರ್ಡ್ಗೆ ಆ ಮನೆಗಳನ್ನ ಕೊಟ್ಟಿರೋಂಥ ಕೆಲಸಗಳು ಮಾಡಿದ್ದಾರೆ. ಅಲ್ಲಿನ ಫಲಾನುಭವಿಗಳೆಲ್ಲ ನಿರಾಶ್ರಿತರಾಗಿದ್ದಾರೆ. ಯಾರಿಗೂ ಮನೆಗಳು ಕೊಟ್ಟಿಲ್ಲ, ಯಾರನ್ನೂ ಫಲಾನುಭವಿಗಳನ್ನ ಮಾಡ್ಕೊಂಡಿಲ್ಲ. ದುಡ್ಡು ಯಾರು ಕೊಟ್ಟರು ಅವ್ರಿಗೆ ಇವರು ಅಧಿಕಾರಿಗಳು ಹಕ್ಕುಪತ್ರಗಳನ್ನ ಮಾಡ್ಕೊಟ್ಬಿಟ್ಟಿದ್ದಾರೆ. ಅದನ್ನ ರದ್ದು ಮಾಡಿ ಫಲಾನುಭವಿಗಳನ್ನ ಗುರುತಿಸಿ ಫಲಾನುಭವಿಗಳಿಗೆ ಮನೆಗಳನ್ನ ಕೊಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಇದೇ ರೀತಿ ನಮ್ದು ಒಂದು ಗುಂಡೂರಾವ್ ಬಿಲ್ಡಿಂಗ್ ಎ ಬ್ಲಾಕ್ ಅಂತ ಇದೆ. ಆ ಎ ಬ್ಲಾಕ್ ಅಲ್ಲಿ ಎಲ್ಲಿಂದನೋ ಬಂದಿರೋ ಒಬ್ಬ ಯಪ್ಪ ಮಂಗಳಮ್ಮ ಅನ್ನೋ ಹೆಸರಲ್ಲಿ ಒಂದು ಹಕ್ಕುಪತ್ರ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದು ಅವ್ರೊಬ್ಬರೇ ಅಲ್ಲ, ಆ ಬಿಲ್ಡಿಂಗ್ ಅಲ್ಲಿ ಸುಮಾರು ಜನ ಇದೇ ರೀತಿ ಬೋಕಸ್ ಮಾಡ್ಕೊಂಡು ದುಡ್ಡುಗಳು ಕೊಟ್ಕೊಂಡು ಅವರವರೇ ಹಕ್ಕುಪತ್ರಗಳನ್ನ ಅಧಿಕಾರಿಗಳನ್ನ ಇಟ್ಕೊಂಡು ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಅವೆಲ್ಲದನ್ನು ವೆರಿಫೈ ಮಾಡಿ ಅದನ್ನೆಲ್ಲ ರದ್ದು ಮಾಡಿ ಭರ್ಪಾಯಿಗಳು ಕೊಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಅದನ್ನೆಲ್ಲ ಕರೆಕ್ಟಾಗಿ ಪರಿಶೀಲನೆ ಮಾಡಿ ಅದನ್ನ ಫಲಾನುಭವಿಗಳಿಗೆ ಕರೆಕ್ಟಾಗಿ ತಲುಪಿಸ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಸರ್, ಈಗ ಕಮಿಷನರ್ ಅವ್ರ ಹತ್ರ ಬಂದಿದ್ದೀರಾ, ಮನೆ ಕೊಟ್ಟಿದ್ದೀರಾ, ತಮ್ಮ ಸಮಸ್ಯೆ ಹೇಳಿದ್ದೀರಾ. ಇದೊಂದು ಸಮಸ್ಯೆ ಬಗೆಹರಿಯುತ್ತೆ ಸ್ವಲ್ಪ ಪ್ರೊಸೆಸ್ ಲೇಟ್ ಆಗೋಣ. ಇದು ವಸತಿ ಸಚಿವರಾದ BZ ಜಮೀರ್ ಅಹಮದ್ ಖಾನ್ ಅವ್ರ ಹತ್ರ ಏನಾದ್ರು ತಮ್ಮ ಸಮಸ್ಯೆ ಮನವಿ ಸಲ್ಲಿಸಿದ್ದೀರಾ? BZ ಜಮೀರ್ ಅಹಮದ್ ಅವರ ಆಫೀಸ್ಗೂ ಈ ಮನವಿಯನ್ನು ಸಲ್ಲಿಸಿದೀವಿ. ಅವರು ನೋಡಿರ್ತಾರೆ, ಅವರು ಫಾರ್ವರ್ಡ್ ಮಾಡಿರ್ತಾರೆ ಅನ್ಸುತ್ತೆ ಈ ಸಮಸ್ಯೆನ. ನಾವು ಅದ್ರ ಬಗ್ಗೆ ಹೋಗಿ ನೋಡ್ಬಿಟ್ಟು ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಈ ರೀತಿ ಇದನ್ನೆಲ್ಲ ಇದ್ರ ಬಗ್ಗೆ ಸಂಬಂಧಪಟ್ಟಿರೋರು ದಯವಿಟ್ಟು ಭರ್ಪಾಯಿಗಳಿಗೆ ಮೋಸ ಆಗ್ತಾ ಇದೆ. ಆ ಮೋಸದ ವಿರುದ್ಧ ಇವುಗಳು ಕೈ ಜೋಡಿಸಿ ಭರ್ಪಾಯಿಗಳಿಗೆ ಒಂದು ಆಶ್ರಯ ಮಾಡ್ಕೊಂಡು ಕೊಡ್ಬೇಕು ಅಂತ ಈ ಮೂಲಕ ಎಲ್ಲರನ್ನು ಕೇಳ್ಕೊತೀನಿ ಸರ್. ಎಲ್ಲ ಅಧಿಕಾರಿಗಳಿಗೂ, ಸರ್ಕಾರದವ್ರಿಗೂ ಮತ್ತೆ ಎಲ್ಲ ಸಂಘಟನೆಯವ್ರಿಗೂ ಕೇಳ್ಕೊಂತೀನಿ ಸರ್ ಈ ಮೂಲಕ.